ಇಲ್ಲಿ ಸರ್ ಫ್ರೇಮ್ ಚೆನ್ನಾಗಿದೆ. ಡ್ಯೂಸ್ ಓದ್ತವ್ರ ವೆಂಕಟೇಶ. ಈಗ ನಗೋದಲ್ಲ ಅವರೇ ವೆಂಕಟೇಶ. ಈ ಕಡೆದು ಕೃಷ್ಣ, ಅದು ಹಿಂಗಡೆ ಐತಲ್ಲ ಅದು ಅಭಿಮಾನಿ ಐತಲ್ಲ. ಈ ಕಡೆದು ಅಭಿಮಾನಿ ವಸಂತ ಅನ್ನಲ್ಲ, ಬ್ಲ್ಯಾಕ್ ಶರ್ಟ್. ಈ ಅರ್ಜುನ ಡೆತ್ ಆಗಿ ಒಂದು ತಿಂಗಳಿಗೆಲ್ಲ ಅದು ಡೆತ್ ಆಗಿ ಕಾಡಲ್ಲಿ ಸತ್ತೋಗಿದೆ. ಈ ಹುಲಿ ಏನೋ ಅರ್ಧ ಸೊಂಡ್ಲು ತಿಂದಿತ್ತಂತೆ, ಅರ್ಧ ಸೊಂಡ್ಲು ತಿಂದ್ಬಿಟ್ಟೋಗಿತ್ತಂತೆ. ಆಮೇಲೆ ಅದು ಫುಲ್ ತರ ಕರ್ಗ ಸ್ಥಿತಿಲಿ ಇದ್ದಾಗ ಹೋಗಿ ನೋಡಿದ್ದಾರೆ. ಇನ್ನೇನು ಅವ್ರನ್ನ ಹಿಡ್ಕೋಬೇಕು ಅಂದಾಗ ಯಾವ್ದೋ ಒಂದು ಗುಂಡಿಲಿ ಬಿದ್ದೋಗಿದ್ದಾರೆ. ಇದು ಆನೆ ಹಿಂಗ್ ಬಂದ್ಬಿಟ್ಟು ಮೇಲೆಲ್ಲ ಹಿಂಗ್ ನೋಡಿದ್ರೆ ಹಿಂಗ್ ತಳದಲ್ಲಿ ನೋಡಿಲ್ಲ, ಸ್ಮೆಲ್ ಸಿಗ್ತಿದೆ, ಎಲ್ಲಿದ್ದಾರೆ ಅಂತ ಕಾಣ್ತಿಲ್ಲ. ಶೇಖರನ್ನ ಇದಕ್ಕೆ ಮತ್ತಿಗೋಡಲ್ಲಿ ಬಿಡ್ತಾರೆ, ಕುಮಾರಸ್ವಾಮಿನ ಬಳ್ಳಾಗ್ ಬಿಡ್ತಾರೆ. 8 ತಿಂಗಳು ಕಾಲದಲ್ಲಿ ಬೇಗ ಬಂದಿದ್ದ ಆಚೆ ಕ್ರಾಲಿಂದ ಶೇಖರ, ಕುಮಾರಸ್ವಾಮಿ ಬರ್ಲಿಲ್ಲ. ಅದನ್ನ ಟ್ರೈನ್ ಮಾಡಿ 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 ಕರ್ಕೊಯ್ತಾರೆ. ಅರ್ಜುನನ್ ಜೊತೆ ಬಿಡ್ತಾರೆ. ಬೇಡಿ ಹಾಕ್ಬಿಟ್ರೆ ಅದು ಫುಡ್ ಕೊಡೋ ಟೈಮಿಗೆ ಮಾತ್ರ ಬಂದು ಇಸ್ಕೊಂಡು ತಿಂದು ಮತ್ತೆ ಕಾಡಿಗೆ ಹೋಯ್ತಿದ್ದಂತೆ. ಹಿಂಗೆ ಇರ್ಬೇಕಾದ್ರೆ ಮಾವುತನ್ನ ಇದೇ ಹೊಡೆದಾಕತ್ತು. ಈ ಭರತಾನೆ ಇದೆಯಲ್ಲ ಅದ್ರ ಮಾವುತ. ಬಟ್ ಗಜೇಂದ್ರ ಆನೆಗೆ ಟ್ರೈನ್ ಮಾಡಿದ್ದೆ ಅವ್ರ ಗಿಣಿಯ. ಅವ್ರು ಹಾಡು ಹೇಳೋರು, ಸಣ್ಣಪ್ಪ ಹೇಳೋರು, ಕೂಸಪ್ಪನ ಹೇಳೋರು ಅರ್ಜುನ ಆನೆ ಮಾವುತ. ಈ ನಮ್ಮೂರ ಮಂದಾರೆ ಫಿಲಮ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಬರುತ್ತೆ ಅರ್ಜುನನ್ ವಿಡಿಯೋ. ಅರ್ಜುನ್ ಬರ್ತಾನೆ ಅಲ್ಲಿ ಒಂದು ಇವರು ಆ ಹುಡುಗ ನೀರಿಗೆ ಬೀಳಕ್ಕೂ ಮೊದ್ಲು ಒಂದು ಸೀನ್ ಇದೆಯಲ್ಲ, ಆವಾಗ ಅರ್ಜುನ ಬಂದ ಅಲ್ಲಿ ಇಳಿದು ಸ್ನಾನ ಮಾಡಿಸ್ತಿರ್ತಾರೆ, ಕೂಸಪ್ಪ ಇರ್ತಾರೆ ಅನ್ಸುತ್ತಾಗ. ಸರ್ ಭರತನನ್ನ ಧರ್ಮಸ್ಥಳಕ್ಕೆ ಕೊಟ್ಟು ಅದು ಹಿಂದೆ ಹೇಳ್ದಂಗೆ ಧರ್ಮಸ್ಥಳಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ಸ್ವಲ್ಪ ಒಂದು ಏನೋ ಇನ್ಸಿಡೆಂಟ್ ಆಗುತ್ತೆ. ಅರ್ಜುನಕ್ಕಿಂತ ಮೇಲಿತ್ತಾನೆ, ಅರ್ಜುನಕ್ಕಿಂತ 6 ಇಂಚ್ ಮೇಲಿತ್ತು ಬರುತ್ತೆ. ಕನ್ನಡ ಬರತ್ ಅದು ಧರ್ಮಸ್ಥಳದಿಂದ ಗಂಟೆ ಹೊಡಿ ಬರತ್ತ ಅಂದ್ರೆ ಗಂಟೆ ಹೊಡೆದ್ ಬಿಡೋದು, ಕನ್ನಡದಲ್ಲಿ ಹೇಳಿದ್ರೆ ಹೊಡೆಯೋದು. ಅವಾಗ ಕ್ಯಾಪ್ಚರ್ ಆಗಿದ್ದೆ ಈಶ್ವರ. ಯಾವ ರೀತಿ ಆಗುತ್ತೆ ಈಶ್ವರನ್ ಕ್ಯಾಪ್ಚರ್? ಫಸ್ಟು ಹೋಗಿ ನೋಡ್ತಾರೆ, ಹೋಗಿ ನೋಡಿ ನಡ್ಕೊಂಡು ಹೋಗ್ತಿದ್ರು ವಸಂತಣ್ಣ ಅಪ್ಪಾಜಿಯವರೆಲ್ಲ. ಹೆಂಗಂದ್ರೆ ಗನ್ಗಿನ್ ತಗೊಂಡು ಹೋಗ್ತಿರ್ಲಿಲ್ಲ. ಆನೆ ಯಾವ ಸೈಜ್ ಇದೆ ನೋಡ್ಕೊಂಡು ಬರೋಣ ಬಾ, ಎಷ್ಟು ಇದಾವೆ ಏನ್ ಕತೆ ಹೆಂಗ್ ಮಾಡ್ಬೋದು ಅಂತ ಹೋಗ್ತಿದ್ರು. ನೋಡ್ಕೊಂಡು ಬಂದಾದ್ಮೇಲೆ ಲೋಡ್ ಮಾಡ್ಕೊಂಡು ಹೋಗ್ತಿದ್ರು. ಅದ್ ನೋಡಕ್ ಹೋಗೋ ಟೈಮಲ್ಲಿ ಮದ ಇರೋದು ಗೊತ್ತಾಗಿ ವಸಂತಣ್ಣ ಬೇಡ ಅಂತ ಅಪ್ಪಾಜಿ ಮತ್ತಿನ್ಯಾವ ಆನೆ ಹುಡುಕ ಹೋಗ್ತೀವಿ, ಎಲ್ಲ ಜಾಗಗಳು ಚೇಂಜ್ ಮಾಡ್ತೇವೆ, ಬಾ ಇದನ್ನೇ ಡಾಟ್ ಮಾಡೋಣ. ಅವಾಗ ಕಾನ್ವರ್ಸೇಷನ್ ಆಗಿ ಸರಿ ಆಯ್ತು ಹೊರಡಿರಿ, ಆಮೇಲೆ ನಾನು ನೋಡೋಣ ಲಾರಿ ಹತ್ತಿಸ್ತೀನಿ. ಈ ಆನೆ ಅಭಿಮನ್ಯು ಮದ ಇದ್ರು ಒಂದೇ, ಮದ ಇಲ್ದದ್ರು ಒಂದೇ, ಎಲ್ಲ ಆನೆಗೂ ಹೊಡೆಯೋದೆ. ಅಭಿಮನ್ಯುದ್ ಒಂಥರ ಮದ ಬಂದಿದ್ದೆ ಗಿದ ಬಂದಿದ್ದೆ ಕೇಳೋದೇ ಇಲ್ಲ. ನೀವು ಮದ ಬಂದಿರೋ ಆನೆಗೆ ಮುಖ ಕೊಟ್ಟು ನಿಲ್ಲುತ್ತೆ ಅಭಿಮನ್ಯು. ಬೇರೆ ಆನೆಗಳು ತಿರುಗಿ ನಿಂತ್ಕೊಬಿಟ್ಟು ಹೋಯ್ತವೆ, ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಈ ಆನೆ ಮುಖ ಕೊಟ್ಟೆ ನಿಲ್ಲುತ್ತೆ. ಅದು ಹುಚ್ಚೆ ಬಿಟ್ಟಿದೆ, ಆ ಘಾಟಿಗೆ ಯಾವನ ನಿಲ್ಲಂಗೆ ಇಲ್ಲ. ಹೋಗಿ ಬಿದ್ದಿದೆ ಆನೆ, ಹೋಗ್ಬಿಟ್ಟು ಬಗ್ಗಿ ಅದನ್ನ ಅಭಿಮನ್ಯು ಎತ್ತಿ ಲಾಸ್ಟಿಗೆ ಎಳ್ಕ ಬಂದು ಹೊಡೆದು ಲಾರಿಗೆ ಹಚ್ಚುತ್ತೆ. 2 ಹೊಡ್ತಕ್ಕೆ ಲಾರಿ ಹತ್ತುತ್ತೆ. ಅದು ನಾನೇನೋ ಮದ ಬಂದಿದ್ದೆ ಹತ್ತದೇ ಇಲ್ವೇನೋ ಅಂತ ನೋಡ್ತಾ ಇದೀನಿ. ಅದ್ರ ಜೊತೆ ಇನ್ನೊಂದು ಚಿಕ್ಕದ ಮರಿ ಹಿಡಿದಿರ್ತಾರೆ. ಅವತ್ತೇ 2 ಒಂದು ಬಂದು ಹೊಡೆದ್ ಕಟ್ಟಾಕಿ ಮತ್ತೊಂದೋಗಿ ಡಾಟ್ ಮಾಡಿದ್ರು. ಸಂಪೂರ್ಣ ನಾಗರಾಜ್ ಡಾಕ್ಟರ್ ಹೇಳಿದಾರೆ ಹಂಗೆ 24 ಅಪಜಿನೇ ಡಾಟ್ ಮಾಡಿದ್ರು ಆ ಟೈಮಲ್ಲಿ. ಅದು ಆ ಟೈಮಲ್ಲಿ ಆಗಿದೆ ಸರ್. ಈಶ್ವರದ್ದು ಶ್ರೀಕಂಠದ್ದು ಅದೇ ಟೈಮ್. ವಿಕ್ರಮ ಗೋಪಿ ಹರ್ಷ ವಿಕ್ರಮ ಎಲ್ಲ ಒಂದೇ ಟೈಮ್ ಕಟ್ಟೆಪುರ ಆಗ್ಲೇ. ವಿಕ್ರಮನ್ ಬಾಲ್ ಏಟಾಗಿರುತ್ತೆ ಸ್ವಲ್ಪ. ಯಾವುದೋ ಅಪ್ಪಾಜಿ ಹೇಳಿದ್ ನೆನಪಿರಂಗೆ ಯಾವುದೋ ಜಾಗದಲ್ಲಿ ಅದಕ್ಕೆ ಸ್ವಲ್ಪ ಹುಳು ಹಾಕಿರುತ್ತೆ ವಿಕ್ರಮಲ್ಲಿ. ಸ್ವಲ್ಪ ಚಿಕ್ಕ ಆಗಿದ್ದ ಗಾಯಕ್ಕೆ ಈ ನೊಣ ಮೊಟ್ಟೆ ಇಟ್ಟು ಹುಳು ಆಗಿ ಜನಗಳನ್ನ ಕಂಡ್ರೆ ಆಯ್ತಿರಲ್ಲ. ಕ್ಯಾಪ್ಚರಿಂಗ್ ಟೈಮಲ್ಲಿ ಹೈಯೆಸ್ಟ್ ಒಟ್ಟಾಡಿಸಿರೋದೇ ವಿಕ್ರಮ. ಹೇಗಂತದ್ದು ಪೂರ್ತಿ ನೆನಪಿದೇನೆ? ಅವಾಗ ಸರ್ ETF RRT ಇರ್ಲಿಲ್ಲ. ಈ ಆನೆ ಕಾವಲು ಅಂತ ಮಾಡೋರು. ಎಲ್ಲಿ ಆನೆಗಳು ಕೊಡಗು ಭಾಗದಿಂದ ದಾಟ್ತಾವೆ ಆ ಜಂಕ್ಷನ್ ಅಲ್ಲಿ ಒಂದು ಗುಡ್ಲು ಮಾಡಿ ಒಂದೊಂದು ಊರಲ್ಲಿ ಒಬ್ಬೊಬ್ರನ್ನ ತಗೊಳೋರು ಲೋಕಲ್. ಏನ್ ಮಾಡೋರು ಹೇಳಿ? ಅದು ಒಂದು ಯಾವ್ದಾರ ಆನೆ ದಾಟ ಅಂತ ಪ್ಲೇಸ್ ಬ್ಯಾಕ್ ವಾಟರ್ ಸರ್, ಇಂಥ ಜಾಗದಲ್ಲೇ ದಾಟಿ ಬರ್ತವೆ. ಆ ಜಾಗಕ್ಕೊಂದು ಗುಡಿಸ್ಲು ಮಾಡಿ ಪ್ರತಿ ಊರಿಂದ ಒಬ್ಬೊಬ್ರನ್ನ ತಗೊಂಡು
ಒಂದು 5 ಜನ ಮಾಡಿ ಆನೆ ಕಾವಲು ಅಂತ ಮಾಡೋರು. ಅವರಿಗೆ ಡೈಲಿ ವೈಸ್ ಸಂಬಳ, ಡೈಲಿ ಒಂದು 200-300 ರೂಪಾಯಿ ಬರ್ತಿತ್ತು ಆ ಟೈಮಿನ ಕಾಲ ಅದು. ಅವಾಗ ಅವ್ರುಗಳ್ನು ಆನೆನ ಟ್ರ್ಯಾಕ್ ಮಾಡಕ್ ಕರ್ಕತ್ತಿದ್ರು. ಎಲ್ಲ ನಮ್ಮೂರವರೇ ಆಗಿದ್ರಿಂದ ಎಲ್ಲ ಅಪ್ಪಾಜಿ ಇವರು ಹಾಗೆ ಟ್ರ್ಯಾಕ್ ಮಾಡ್ತಾ ಆನೆ ಹೊಡೆಯೋದಲ್ಲ, ಇವ್ರಿಗೂ ಜೋಶು ಹೋಗಿದ್ದಾರೆ. ನಮ್ಮೂರಲ್ಲಿ ಇಬ್ಬರನ್ನ ಟ್ರ್ಯಾಕ್ ಮಾಡಕ್ ಅಪ್ಪ ಒಂದ್ ಕಡೆ ನಿಂತ್ಕೊಂಡು ಹೋಗಿದ್ದಾರೆ, ಇವರು ಒಂದ್ ಕಡೆ ಕಳ್ಸಿದ್ದಾರೆ. ಇದು ಸ್ವಲ್ಪ ಹುಳುವಾಗಿತ್ತಲ್ಲ ಗಾಯ, ಮಲಗಕ್ ಬಿಡ್ತಿರ್ತಿಲ್ಲ, ಅದು ಕಡ್ತಾ ಬರೋದು, ನೋವಾಗೋದು, ಏನಾಗೋದು. ಎನಿ ಟೈಮ್ ಮಲಗ್ತಿರ್ಲಿಲ್ವಲ್ಲ. ಇದು ಇವ್ರು ಹೋಗಿದ್ದಾರೆ, ಸೌಂಡ್ ಮಾಡ್ಕೊಂಡು ಹೋಗಿದ್ದಾರೆ, ಅಟ್ಟಿಸ್ಕೊ ಬಂದಾಗ ಏನಾಗಿದೆ, ಫುಲ್ ಚಾರ್ಜ್ ಮಾಡ್ಕೊಂಡ್ ಬಂದಿದೆ. ಇನ್ನೇನು ಅವ್ರನ್ನ ಹಿಡ್ಕೋಬೇಕು ಅಂದಾಗ ಯಾವ್ದೋ ಒಂದು ಗುಂಡಿಲಿ ಬಿದ್ದೋಗಿದ್ದಾರೆ. ಇದು ಆನೆ ಹಿಂಗ್ ಬಂದ್ಬಿಟ್ಟು ಮೇಲೆಲ್ಲ ಹಿಂಗ್ ನೋಡಿದ್ರೆ ಹಿಂಗ್ ತಳದಲ್ಲಿ ನೋಡಿಲ್ಲ, ಸ್ಮೆಲ್ ಸಿಗ್ತಿದೆ, ಎಲ್ಲಿದ್ದಾರೆ ಅಂತ ಕಾಣ್ತಿಲ್ಲ, ಹಂಗ ಬಿಟ್ಟೋಗಾದ್ಮೇಲೆ ಇವರಿಗೆಲ್ಲ ಮೈಕೈ ಎಲ್ಲ ಗಾಯ ಆಗಿದೆ. ಉಳ್ಕೊಂಡಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ ಇಬ್ರು. ಆನೆ ಕಾವಲು. ಅದಾದ್ಮೇಲೆ ಹೇಗೆ ಹಿಡಿತಾರೆ ವಿಕ್ರಮನ್ನ? ಆಮೇಲೆ ಲಾಸ್ಟಿಗೆ ಅಪ್ಪನೇ ಬಂದ್ಬಿಟ್ಟು ಅವತ್ತಿನ ದಿನನೇ ನಡ್ಕೊಂಡು ಹೋಗಿ ಒಂದು ಮರ ಹತ್ತಾರೆ. ಈ ಕಡೆಯಿಂದ ಮಾತಾಡಕ್ ಬಿಡ್ತಾರೆ. ಸ್ವಲ್ಪ ಮಾತಿನ ಕೇಳಿದ್ರೆ ಒಟ್ಟಿಸ್ಕೊ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಇವ್ರು ಮರ ಹತ್ಬಿಟ್ಟು ಮಾತಾಡಕ್ ಬಿಡ್ತಾರೆ. ಆ ಮಾತಾಡಕ್ ಜನ ಮನುಷ್ಯರಿದ್ದಾರೆ ಅಂತ ಹೇಳಿ ವಾಸನೆ ಮೇಲೆ ಬರುತ್ತಲ್ಲ, ಅವಾಗ ಡಾಟ್ ಮಾಡಿದ್ದು ಓಕೆ, ಅದಾಯ್ತು. ಇದೇ 2001ರಲ್ಲಿ ಕುಮಾರಶೇಖರ ಅಂತ ಆನೆ ಹಿಡಿದ್ರು. ಆ ಆನೆ ಕ್ಯಾಪ್ಚರಿಂಗ್ ಟೈಮಲ್ಲಿ ವಿಕ್ರಮ ಅಪ್ಪಾಜಿನ ವಾಸನೆನ ಪತ್ತೆ ಮಾಡಿ ಬೆರೆಸ್ಕೋಗುತ್ತೆ. ನೀರ್ ಕುಡಿಸ್ಕೋಬತ್ತೀರ ಆನೆ, ಅಪ್ಪಾಜಿನ ಹೊಟ್ಟಿಸ್ಕೋಗುತ್ತೆ. ಅವತ್ತಿನ ಸ್ಮೆಲ್ ಸಿಕ್ಕಿರುತ್ತಲ್ಲ, ಇದಾಗ್ಲೇ ಹಿಡಿದಿರ್ತಾರೆ ವಿಕ್ರಮ್ನ. ಇದು ಟ್ರೈನಿಂಗ್ ಕರ್ಕೊಂಡ್ ಬಂದಿರ್ತಾರೆ. ಇದು ಟ್ರೈನಿಂಗ್ ಎಲ್ಲ ಆಗಿರುತ್ತೆ, ಕ್ಯಾಪ್ಚರಿಂಗ್ ಕರ್ಕೊಂಡ್ ಬಂದಿರ್ತಾರೆ. ಸುಮಾರು ಒಂದು 200-300 ಮೀಟರ್ ಹೊಟ್ಟಿಸ್ಕೊ ಹೋಗುತ್ತೆ. ಕಾರಣ ಏನು ಅಂದ್ರೆ ಇವ್ರದ್ದು ಅವತ್ತು ಸ್ಮೆಲ್ ಹಿಡಿದಿರುತ್ತೆ. ಹಿಡಿತಾರೆ ಸರ್, ಬೆವ್ರ ಸ್ಮೆಲ್ಲು ಹಿಡಿದು ಇದೇ ಮನುಷ್ಯ ಅಂತ ಗೊತ್ತಾಗುತ್ತೆ. ಅಭಿಮನ್ಯು ಅಪ್ಪಾಜಿ ಬಂದ್ರೆ ಕ್ಯಾಂಪಲ್ಲಿ ಏನು ಕೆಲಸ ಇಲ್ದಿದಾಗ ಬಂದ ತಕ್ಷಣ ಅಪ್ಪಾಜಿ ಕಡೆ ಮುಖ ಮಾಡಿ ಸೊಂಡ್ಲೆಲ್ಲ ನಿಂಗೆ ಅಂದು ಏನಾರು ತಿನ್ನಕ್ ಕೊಟ್ಟು ಬರ್ಬೇಕಿತ್ತು. ಆ ತರ ಸ್ಮೆಲ್ ಹಿಡಿತ್ತು. ಆಮೇಲೆ 2001ರಲ್ಲಿ ಅಂದ್ರೆ ಸರ್, ಅಲ್ಲಿ ಕುಮಾರಶೇಖರ ಅಂತ 2 ಆನೆ ಹಿಡಿತು ಅಂಬ್ಲಿ ಬೆಟ್ಟದಲ್ಲಿ. ನಾವು ಪ್ರಪ್ರಥಮವಾಗಿ ಕ್ಯಾಪ್ಚರಿಂಗ್ ಅಂತ ಲೈವ್ ಅಲ್ಲಿ ನೋಡಿದ್ದು, ನಾವು ಹೋಗ್ತಿದ್ದು ಬರ್ತಿದ್ದು, ಬೇಜಾರಾದಾಗೆಲ್ಲ ಹೋಗೋದು ಬರೋದು ಮಾಡ್ತಿದ್ದು ಅದೇ ಕ್ಯಾಪ್ಚರಿಂಗ್. ಚಟಿಯಪ್ಪ ಸರ್ ಡಾಕ್ಟರ್. ಅವಾಗ 2001 ಉಂಬಳಿ ಬೆಟ್ಟ ಕಾರ್ಯಾಚರಣೆ ಅಂತ. ಅವತ್ತಿನ ವಿಶೇಷತೆ ಏನು ಅಂದ್ರೆ, ಆ ಉಂಬಳಿ ಬೆಟ್ಟದಲ್ಲಿ ಹಿಡಿದಿದ್ದ ಆನೆನ ಅಲ್ಲೇ ಕ್ರಾಲ್ ಮಾಡಿ ಪಳಗಿಸ್ತಾರೆ. 8 ತಿಂಗಳ ಕಾಲ ಪಳಗಿಸ್ತಾರೆ. ಅದರಲ್ಲಿ ಒಂದು ಕುಮಾರಸ್ವಾಮಿ, ಒಂದು ಶೇಖರ ಅಂತ. ಅವ್ರ ಈ ಕುಮಾರಸ್ವಾಮಿ ಏನಾಗುತ್ತೆ? ಶೇಖರನ್ನ ಇದಕ್ಕೆ ಮತ್ತಿಗೋಡಲ್ಲಿ ಬಿಡ್ತಾರೆ, ಕುಮಾರಸ್ವಾಮಿನ ಬಳ್ಳಾಗಿ ಬಿಡ್ತಾರೆ. 8 ತಿಂಗಳ ಕಾಲದಲ್ಲಿ ಬೇಗ ಬಂದಿದ್ದ ಆಚೆ ಕ್ರಾಲಿಂದ ಶೇಖರ, ಕುಮಾರಸ್ವಾಮಿ ಬರ್ಲಿಲ್ಲ. ಅದನ್ನ ಟ್ರೈನ್ ಮಾಡಿ ಕರ್ಕೊಯ್ತಾರೆ. ಅರ್ಜುನನ್ ಜೊತೆ ಬಿಡ್ತಾರೆ. ರಮಣಿ, ಕುಮಾರಸ್ವಾಮಿ, ಅರ್ಜುನ, ಅವು ಯಾವ ಅಷ್ಟು ಆನೆಗಳಿರ್ತವೆ. ಅಲ್ಲೊಂದು ಇನ್ನೊಂದು 2 ಆನೆಗಳು ಇರ್ತವೆ. ಕುಮಾರಸ್ವಾಮಿ ಸ್ವಲ್ಪ ಮಂಡು ಆನೆ. ಅದು ಕ್ರಾಲಿಂದ ತೆಗಿಯಾಗ್ಲಿ, ಕ್ರಾಲ್ ಒಳಗಡೆ ಆಗ್ಲಿ, ಇದು ಸಿಕ್ಕಾಬಟ್ಟೆ ರೋಗ್ಸು ಆನೆ. ಹಿಡಿಯೋಕ್ಕಿಂತ ಮುಂಚೆನೂ ರೋಗ್ಸೋದ ಪತ್ತೆ ಮಾಡೇನೆ ಡಾಟ್ ಮಾಡಿದ್ದು ಕುಮಾರಸ್ವಾಮಿನ. ಅಲ್ಲಿ ಅರ್ಜುನನ್ ಜೊತೆ ಅದ್ ಹೆಂಗೆ ಇತ್ತು ಗೊತ್ತಲ್ಲ, ಅರ್ಜುನ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡಿದ್ವಿ 2 ಆನೆ. ಈ ಆನೆ ಸ್ವಲ್ಪ ಮಾತು ಹೊರಟು, ಸ್ವಲ್ಪ ಮಾವುತನ್ ಬಿಟ್ರೆ ಹತ್ರಕ್ಕೆ ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಆನೆ ಮಾತೆ ಹೊರಟು, ಆನೆ ಹೊರಟು, ಮಾವುತನ್ ಬಿಟ್ರೆ ಇವ್ಯಾರನ್ನೂ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ. ಹತ್ರಕ್ಕೆ ಅಂದ್ರೆ ಈ ನೀರು ಬೇರೆ ಆನೆಗಳಿಗಾದ್ರೆ ಬೇರೆಯವ್ರು ಈ ಕುಸ್ರನಾರು ಕೊಡ್ಬೋದು, ಇದಕ್ಕೆ ಅದೇ ಮಾವುತ ಬೇಕಿತ್ತು. ಬೇಡಿ ಹಾಕ್ಬಿಟ್ರೆ ಅದು ಫುಡ್ ಕೊಡೋ ಟೈಮಿಗೆ ಮಾತ್ರ ಬಂದು ಇಸ್ಕೊಂಡು ತಿಂದು ಮತ್ತೆ ಕಾಡಿಗೆ ಹೋಯ್ತಿದ್ದಂತೆ. ಹಿಂಗೆ ಇರ್ಬೇಕಾದ್ರೆ ಮಾವುತನ್ನ ಇದೇ ಹೊಡೆದಾಕುತ್ತೆ. ಕುಮಾರಸ್ವಾಮಿನೇ ಆ ಮಾವುತನ್ನೇ ಸಾಯಿಸುತ್ತೆ. ಆ ಸಾಯಿಸಿದ್ಮೇಲೆ ಅದನ್ನ ಯಾರು ಅಷ್ಟು ಕೇರ್ ಮಾಡಲ್ಲ, ಯಾಕೆಂದ್ರೆ ಅದು ಯಾರಿಗೂ ಒಗ್ಗಿರಲ್ಲ. ಅದು ಬರೋದು ಯಾವ್ದೋ ಟೈಮಿಗೆ ನೀರು ಕುಡಿಯೋಕ್ಕಾದ್ರೂ ಮಾತ್ರ ಬರೋದು. ದೂರದಿಂದ ನೀರು ಕೊಡ್ತಿದ್ರು, ಮತ್ತೆ ಮೇವು ಒಂದು ಸ್ವಲ್ಪ ಕೊಟ್ರೆ ತಿನ್ನೋದು ಹೋಗೋದು. ಈ ಅರ್ಜುನ ಡೆತ್ ಆಗಿ ಒಂದೊಂದು ತಿಂಗಳಿಗೆಲ್ಲ ಅದು ಡೆತ್ ಆಗಿ ಕಾಡಲ್ಲಿ ಸತ್ತೋಗಿದೆ. ಈ ಹುಲಿ ಏನೋ ಅರ್ಧ ಸೊಂಡ್ಲು ತಿಂದಿತ್ತಂತೆ, ಅರ್ಧ ಸೊಂಡ್ಲು ತಿಂದ್ಬಿಟ್ಟೋಗಿತ್ತಂತೆ. ಆಮೇಲೆ ಅದು ಫುಲ್ ತರ ಕರ್ಗ ಸ್ಥಿತಿಲಿದ್ದಾಗ ಹೋಗಿ ನೋಡಿದ್ದಾರೆ ಆನೆ. ಹಂಗೆ ಅದೊಂದು ಕುಮಾರಸ್ವಾಮಿ ಅದೊಂದು ಸತ್ತೋಗ್ಬಿಟ್ಟು. ಇನ್ನೊಂದು ಶೇಖರ ಎಲ್ಲಿದೆ ಸರ್? ಶೇಖರ ಮತ್ತಿಗೋಡಲ್ಲಿ ಇತ್ತು, ಅದು ಸತ್ತೋಯ್ತು. ಅವತ್ತು ಹಿಡಿದಿದ್ದು ಅದು ಸತ್ತೋಯ್ತು. 2 ಆನೆ ಸತ್ತೋಯ್ತು. ಚೆನ್ನಾಗಿದ್ದು ಆನೆಗಳು. ಇದಾದ್ಮೇಲೆ ನಿಮಗೆ ಒಂದು ನೆನಪಿದ್ದೇನೆ ಸರ್, ಮೊದಲೇ ಆನೆ ಹಿಡಿಲಿಕ್ಕೆ ಬಂದಾಗ ಯಾವ ರೀತಿ ಸಿಬ್ಬಂದಿ ಸ್ಟಾಫ್ ಕೂತ್ಕೊಂಡು ಊಟ ಮಾಡೋದು, ಹಾಡೋದು ಎಲ್ಲ ಸರ್ ನೋಡ್ತಿದ್ವಿ. ಫಸ್ಟು ಟೆಂಟು, ಒಂದು ಕಿಚನ್ ಇರೋದು, ಒಂದು ಆನೆಗಳ ಫುಡ್ಡಿಗೆ ದೊಡ್ಡ ಟೆಂಟು, ಕಿಚನಿಗೆ ಒಂದು ಟೆಂಟು. ಇನ್ನ ಮಾವತ್ಗಳಿಗೆ ಅವ್ರ ಫ್ಯಾಮಿಲಿ ಬಂದ್ರೆ ಅವ್ರು ಸಿಂಗಲ್. ಅಪ್ಪಾಜಿ ಚಟಿಯಪ್ಪ ಸರ್ ಮಾತ್ರ ಒಂದೇ ಟೆಂಟ್ ಹಾಕೊಳ್ಳೋರು. ಅವ್ರಿಬ್ಬರಿಗೆ ಒಂದು ಟೆಂಟ್ ಸ್ವಲ್ಪ ದೂರ ಹಾಕ್ಸಿ. ಫುಡ್ಡಿಂದಕ್ಕೆ ಯಾರು ಎಂಟ್ರಿ ಇರ್ತಿರ್ಲಿಲ್ಲ. ಮತ್ತು ಬೆಳಿಗ್ಗೆ ಸಂಜೆ ಲೈನಿಗೆ ನಿಂತು ಸೀನಿಯರ್ ಆಫೀಸರ್ಸು ಬಂದು ಅವ್ರ ಹತ್ರ ಮಾತಾಡೋಗ್ತಿದ್ರು. ಶಿಸ್ತಿತ್ತು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಲ್ಲ ಅಂತ. ಹೇಳಿದ ಕೆಲಸನ ಯಾರು ತೆಗೆದಾಕ್ತಿರ್ಲಿಲ್ಲ. ಆ ರೀತಿ ನೋಡ್ತಿದ್ರು ನಾವು. ಕ್ಯಾಪ್ಚರಿಂಗ್ ಆದಾಗ, ಖುಷಿ ಆದಾಗ ಸಂಜೆ ಟೈಮಲ್ಲಿ ಕ್ಯಾಪ್ಚರಿಂಗ್ ಆದ ದಿನ ಎಲ್ಲ ನಾನ್ ವೆಜ್ ಊಟ ಏನಾರ ಕೇಳಿದ್ರೆ ನಾನ್ ವೆಜ್ ಊಟ ಮಾಡಿಸ್ತಿದ್ರು. ಎಂಜಾಯ್ ಮಾಡ್ಕೊಂಡು ಬೆಂಕಿ ಹಾಕೊಂಡು ಹಾಡು ಹೇಳ್ತಂದು ಜೋಶಲ್ಲಿರೋದು. ಅದು ಮಾಡೋ ಉದ್ದೇಶ ನಾಳೆ ದಿನ ಕೆಲಸ ಸುಲಭ ಆಗಲಿ ಅಂತ.
ಅವ್ರಿಗೂ ಕೆಲಸ ತಗೊಂಡಿರ್ದಾಗ ನಾವು ಅವ್ರಿಗೆ ಏನಾರು ಕೊಟ್ರೆ ಅವ್ರು ನಾಳೆ ಶಾರ್ಪ್ ಇರ್ತಾರೆ. ಬೆಳಗ್ಗೆಗೆ ಕಾರ್ಯಾಚರಣೆಗೆ ಬೇಗ ಹೋಗೋದಾಗ್ಲಿ ಮಾಡೋದಾಗ್ಲಿ ಆಗ ಶಾರ್ಪ್ ಇರ್ತಾರೆ. ಹಂಗಾಗಿ ಅದನ್ನೆಲ್ಲ ನಡೀತಾ ಇತ್ತು. ಗಿಣಿಯ ಅಂತ ಇದ್ರು, ಈ ಭರತ ಆನೆ ಇದೆಯಲ್ಲ ಅದ್ರ ಮಾವತ. ಬಟ್ ಗಜೇಂದ್ರ ಆನೆಗೆ ಟ್ರೈನ್ ಮಾಡಿದ್ದೆ ಅವ್ರು ಗಿಣಿಯ. ಅವ್ರು ಹಾಡು ಹೇಳೋರು, ಸಣ್ಣಪ್ಪ ಹೇಳೋರು, ಕೂಸಪ್ಪನು ಹೇಳೋರು, ಅರ್ಜುನ ಆನೆ ಮಾವತ ಅವ್ರು ಹೇಳೋರು, ತುಂಬಾ ಜನ ಹೇಳೋರು ಸರ್. ಅವರು ಇದು ಹಾಡಿದ್ದು ಹಾಡು ನಮಗೆ ಹೇಳಕ್ ಬರಲ್ಲ, ಹಾಡಿದ್ದು ಒಳ್ಳೆ ಹೇಳೋರು. ನಾಗರಾಜ್ ಸರ್ ಅಪ್ಪಾಜಿ ಎಲ್ಲ ಇದ್ದಾಗ ಹಾಡನ್ನ ಹೇಳಿಸ್ಕೊಂಡು ಸ್ವಲ್ಪ ಖುಷಿ ಪಡೋರು. ಸರ್ ಇನ್ನೊಂದು ನಾನೇ ಮಾಸ್ತಿ ನೋಡ್ತೀರಾ, ಏನ್ ವಿಶೇಷ ಅಲ್ಲಿ? ಸರ್ ಮಾಸ್ 2016-17 ಕ್ಯಾಪ್ಚರ್ ಆಗಿರೋ ಅಂತಾನೆ, 17-18 ಕ್ಯಾಪ್ಚರ್ ಆಗಿರಾನೆ. ಎಲ್ಲ ಕುಟ್ಟ ಹತ್ರ ಹಿಡಿದಿರೋದು ಎಮ್ಮೆಗುಂಡಿ ಅಂತ. ಅಲ್ಲಿ ಹಿಡ್ದಿರೋದು ಚಿಕ್ಕ ಆನೆ. ಅಲ್ಲೂ ಕ್ಯಾಪ್ಚರಿಂಗ್ ಇಲ್ಲೆಲ್ಲ 14 ಹಾಸನ್ನು 24 ಆನೆ ಕಾರ್ಯಾಚರಣೆ ಆದ್ಮೇಲೆ ಅಲ್ಲೂ ಒಂದು 16-17 ಆನೆ ಹಿಡಿಬೇಕು ಅಂತ ಆಗುತ್ತೆ. ಅವಾಗ ಇಲ್ಲಿಂದ ಅಪ್ಪಾಜಿ ಇವರೆಲ್ಲ ಹೋಗ್ತಾರೆ. ಡಾಕ್ಟ್ರು ಚಟೇಪ್ಪ ಸರ್ ಇದ್ರು ಅನ್ಸುತ್ತೆ, ನಾಗರಾಜ್ ಸರ್ ಇದ್ರು ಅನ್ಸುತ್ತೆ. ಆವಾಗ ತುಂಬಾ ಆನೆಗಳು ಇಡ್ತಾರೆ. ಆ ತುಂಬಾ ಆನೆಗಳಲ್ಲಿ ಅಲ್ಲಿ ಗಂಡ ಆನೆಗಳು ಹಿಡಿಬೇಕು ಅಂತ ಇದ್ದಾಗ ಇದು ಒಂದು ಚಿಕ್ಕ ಆನೆ ಇರುತ್ತೆ, ಇದನ್ನು ಕ್ಯಾಪ್ಚರ್ ಮಾಡ್ತಾರೆ. ಮಾಡಿದಾಗ ಒಂದೊಂದು ಸಣ್ಣನೆ ಆಗಿರೋದ್ರಿಂದ ಗಜೇಂದ್ರ ಮತ್ತೆ ಅಭಿಮನ್ಯು ಎರಡಕ್ಕನ್ನೇ ಕಟ್ತಾರೆ. 2-3 ಆನೆಗೆ ಸೇಫ್ಟಿ ನಿಲ್ಲಿಸ್ಕೊಂಡು ಎಳ್ಕೊಬರ್ತಾರೆ. ಇದು ಬರ್ತಾ 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 ಎಲ್ಲಿ ನೀರು ಸಿಗುತ್ತೆ, ಗುಂಡಿಗಳು ಹಳ್ಳಗಳು ಸಿಗುತ್ತೆ, ಅಲ್ಲಲ್ಲೇ ಬಿದ್ದೋಗ್ತಾ ಇರುತ್ತೆ. ಅದನ್ನ ಎಲ್ಲರಿಗೂ ಕರ್ಕೊಬರಕ್ಕೆ ತುಂಬಾ ಟೈಮ್ ತಗೊಂಡು ಕರ್ಕೊಬರ್ತಾರೆ. ಈಗ ಚೆನ್ನಾಗಿದೆ, ದುಬಾರಲ್ಲಿದೆ. ಮತ್ತೆ ಅದು ವಿಶೇಷತೆ ಅಂದ್ರೆ ಅರ್ಜುನನ್ ಕೋರೆ, ಅರ್ಜುನಂದು ಅವಾಗ ನೀಳವಾಗಿತ್ತು ಚಿಕ್ಕ ವಯಸ್ಸು. ನಮ್ಮೂರ ಮಂದಾರೆ ಫಿಲಮ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಬರುತ್ತೆ ಅರ್ಜುನನ್ ವಿಡಿಯೋ, ಬೇಕಾದ್ರೆ ನೋಡಿ. ಆ ಫಿಲಮ್ ಅಲ್ಲಿ ಅರ್ಜುನ್ ಬರ್ತಾನೆ. ಅಲ್ಲಿ ಒಂದು ಇವರು ಆ ಹುಡುಗ ನೀರಿಗೆ ಬೀಳಕ್ಕೂ ಮೊದ್ಲು ಒಂದು ಸೀನ್ ಇದೆಯಲ್ಲ, ಆವಾಗ ಅರ್ಜುನ ಬಂದ ಅಲ್ಲಿ ಇಳಿದು ಸ್ನಾನ ಮಾಡಿಸ್ತಿರ್ತಾರೆ. ಕೂಸಪ್ಪ ಇರ್ತಾರೆ ಅನ್ಸುತ್ತಾಗ, ಕೂಸಪ್ಪನೇ ಬರ್ತಾರೆ. ಆಗ ಮಾಸ್ತಿನೂ ಇವಾಗ ಹಂಗೆ ಇರೋದು. ಕಿವಿ ನೀಳವಾಗಿದೆ, ಮತ್ತೆ ಯಾವುದೇ ರೀತಿ ತೂತಗಳಿಲ್ಲ, ತುಂಬಾ ಮಡ್ಚಿದ ತರ ಇಲ್ಲ. ಅರ್ಜುನಂದು ಹಂಗೆ ಇತ್ತು. ಹಾಗಾಗಿ ಅರ್ಜುನನು ಹೋಲುತ್ತೆ, ಜೂನಿಯರ್ ಅರ್ಜುನ ಅಂತಾರೆ ಅದಕ್ಕೆ. ಚೆನ್ನಾಗಿದೆ. ಇದಾದ್ಮೇಲೆ ನೀವ್ ಹೇಳ್ತಾ ಇದ್ರಲ್ಲ ಗಿಣಿಯ ಅಂತ ಹೇಳಿ ಮಾವುತ ಅಂತ ಹೇಳಿ, ಅದ್ರಲ್ಲಿ ವಿಶೇಷ ಭರತ ಅನ್ನೋದು ಏನ್ ಸರ್ ವಿಶೇಷ ಭರತಂದು? ಸರ್ ಭರತನನ್ನ ಧರ್ಮಸ್ಥಳಕ್ಕೆ ಕೊಟ್ಟು, ಅದು ಹಿಂದೆ ಹೇಳ್ದಂಗೆ ಧರ್ಮಸ್ಥಳಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ಸ್ವಲ್ಪ ಒಂದು ಏನೋ ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿಂದ ವಾಪಸ್ಸು ಶೂಟ್ ಮಾಡಿ ಸಾಯಿಸ್ಬೇಕು ಅನ್ನೋ ರೀತಿಲಿ ಹೇಳಿರ್ತಾರೆ. ಆದರೆ ಅರಣ್ಯ ಇಲಾಖೆ ಏನು ಮಾಡುತ್ತೆ ಅವಾಗ, ಇಲ್ಲ ಆನೆಗಳನ್ನ ಶೂಟ್ ಮಾಡೋ ಅದು ಬೇಡ, ನಾವು ವಾಪಸ್ ತಂದು ಅದನ್ನು ಟ್ರೈನ್ ಮಾಡ್ತೀವಿ, ಕಾರ್ಯಾಚರಣೆಗಾಗಲಿ ಕೆಲಸಕ್ಕೆ ಅರಣ್ಯ ಇಲಾಖೆ ಕೆಲಸಕ್ಕಾಗಲಿ ಬಳಸ್ಕೊತೀವಿ ಅಂತ ಹೇಳ್ತಾರೆ. ಆವಾಗ ಅದನ್ನು ತಂದು ಮತ್ತೆ ತರಕ್ಕೆ ಗಜೇಂದ್ರ ಅಭಿಮನ್ಯುನು ಹೋಗ್ತವೆ. ಹೋಗಿ ತಂದು ಮತ್ತೆ ಅದನ್ನ ಟ್ರೈನ್ ಮಾಡಿ, ಈ ಗಜೇಂದ್ರನಲ್ಲಿ ಆಗ ಗಿಣಿಯ ಇರ್ತಾರೆ. ಗಣಪತಿಗೆ ಗಜೇಂದ್ರ ಕೊಟ್ಟು ಇವರು ಭರತಕ್ಕೆ ಶಿಫ್ಟ್ ಆಯ್ತಾರೆ. ಅರ್ಜುನಕ್ಕಿಂತ ಮೇಲಿತ್ತಾನೆ, ಅರ್ಜುನಕ್ಕಿಂತ 6 ಇಂಚ್ ಮೇಲಿತ್ತು ಭರತ. 5.5-6 ಇಂಚ್ ಮೇಲಿತ್ತು. ಎಲ್ಲಾನು ಒಟ್ಟಿಗೆ ನಿಲ್ಸಿ ಕೋಲ್ ಹಿಡಿದು ನೋಡಿ. ಅವಾಗ 2005-6 ಸ್ನಾನ ಮಾಡಕ್ ಹೊರಟ್ಬೇಕಾರೆ ನಿಲ್ಲಿಸ್ಬಿಟ್ಟು ನೋಡ್ತಿದ್ವಿ. ಅವಾಗ್ಲೇ ಬರ್ತಾರೆ. ಅರ್ಜುನಕ್ಕಿಂತ ಎತ್ತರ ಇತ್ತು. ಮತ್ತೆ ಕನ್ನಡ ಭರತ್ಗೆ ಹೇಗದು? ಅದು ಧರ್ಮಸ್ಥಳದಿಂದ ಗಂಟೆ ಹೊಡಿ ಬರುತ್ತೆ ಅಂದ್ರೆ ಗಂಟೆ ಹೊಡೆದ್ ಬಿಡೋದು, ಕನ್ನಡದಲ್ಲಿ ಹೇಳಿದ್ರೆ ಹೊಡೆಯೋದು. ಬಹಳ ಸಾಧು ಆನೆ. ಅದನ್ನು ಅವನ ಮಾವತನ್ನ ಗಿಣಿ ಅವ್ರನ್ನ ಸಾಯಿಸಿ ಅದು ವಯಸ್ಸಾಗ್ತಿರೋದು. ಅಂದ್ರೆ ಈ ಭರತ ಎಲ್ಲ ಕಲ್ತು ಬಿಟ್ಟಿದ್ದ. ಹೌದು. ಆನೆಗಳು ಹೆಂಗಂದ್ರೆ ಅದೇ ಮೂಡಿ ಸರ್, ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೇದು. ಆ ಗಿಣಿ ಅವ್ರು ತುಂಬಾ ನೀಟು. ಆನೆಗಳ ವಿಚಾರದಲ್ಲಿ ಕ್ಲೀನು. ಅವ್ರ ಆನೆನ ಸ್ನಾನ ಮಾಡಿಸ್ಕೊಬಂದು ಒಂದು ಚೂರು ಕೊಳೆ ಆಗ್ದಂಗೆ ಅದ್ ಮತ್ತೆ ಮಣ್ಣು ಎರಚ್ಕೊಳುತ್ತೆ ಅಂತ ಸಂದು ನೋಡ್ಕೊಳ್ಳೋರು. ನನ್ನ ಆನೆ ಕೇರಳದ ಆನೆ ತರ ಕಾಣ್ಬೇಕು ಅನ್ನೋದೊಂದು ಆಸೆ. ಹೇಳ್ತಿದ್ರು ನಂಗೆ, ಎಲ್ಲ ಆನೆ ನೋಡು ನನ್ನನ್ನೇ ನೋಡುವನವ್ರು, ನಾನೇ ಕೇರಳದ ಆನೆ ತರ ಕಾಣಲ್ವಾ ಅಂತ ಹೇಳೋರು. ಚೆನ್ನಾಗಿ ನೋಡ್ಕೊತಿದ್ರು ಆನೆಗಳನ್ನ. ಅಷ್ಟೇ ಒಂದಿದು ಪ್ರೀತಿ ಆನೆಗಳು ಕಂಡ್ರೆ. ಒಳ್ಳೆ ಮನುಷ್ಯ. ಅವರು ಹಾಡು ಹೇಳೋದಾಗ್ಲಿ, ಕ್ಯಾಂಪ್ ಮುಗ್ದಾದ್ಮೇಲೆ ನೈಟ್ ಊಟ ಮಾಡಾಗ ಏನಾರ ಪಾರ್ಟಿ ಗೀಟಿ ಮಾಡುವಾಗ ಹಾಡು ಹೇಳ್ತಿದ್ರು. ಎಂಜಾಯ್ ಮಾಡೋರು, ಚೆನ್ನಾಗಿ ಎಂಜಾಯ್ ಮಾಡೋರು. 2012-13 ಭರತ ಸತ್ತೋಯ್ತು. ಏನಾಯ್ತು ಸರ್ ಅವರು? ವಯಸ್ಸಾಗಿತ್ತು ಆನೆಗೆ, ತುಂಬಾ ವಯಸ್ಸಾಗಿತ್ತು. ಏಜಲ್ಲಿ ದೊಡ್ಡದಾಗಿ ಬಲರಾಮನ್ಕಿಂತ ವಯಸ್ಸಾಗಿತ್ತು, ಸತ್ತೋಯ್ತು. ಯಾವ್ದು? ಭರತ. ಅದಕ್ಕಿಂತ ಹಿಂದೆ ಗಿಣಿಯನ್ನ ಅದೇ ಕೊಂತು. ಯಾವ್ದ? ಮಾವುತನ್ನೇ ಕೊಂದ್ ಸತ್ತೋ. ಅದು ವಯಸ್ಸಾಗಿ ಸತ್ತೋ. ಯಾಕೆ, ಏನಾಗುತ್ತೆ ಮಾವುತನ್ ಹೇಗದು? ಸರ್ ಏನಿಲ್ಲ, ಚೆನ್ನಾಗೇ ನೋಡ್ಕೊಳ್ತಿದ್ರು. ಸ್ವಲ್ಪ ಅದು ಹಿಂದೆನೆ ಧರ್ಮಸ್ಥಳದಲ್ಲಿ ಒಬ್ರನ್ನ ಕೊಂದಿತ್ತಲ್ಲ, ಏನ್ ಅನ್ಸುತ್ತೋ ಮೂಡಿ ಸರ್ ಆನೆಗಳು ಹೇಳಕ್ಕಾಗಲ್ಲ. ಅದಕ್ಕೆ ಯಾವತ್ತು ಎದುರುಗಡೆಯಿಂದ ಹೋಗ್ಬಾರ್ದು. ಆನೆಗೆ ಕೋರೆ ನೀಳವಾಗಿರ್ತಾವಲ್ಲ, ಎದುರುಗಡೆಯಿಂದ ಹೋಗ್ಬಾರ್ದು. ಸೈಡಿಂದ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಯಾರು ಏನೋ ಗೊತ್ತಾಗ್ದಂಗೆ ಹೊಡೆದ್ಬಿಡೋದು. ಅರ್ಜುನನೇ ಅಷ್ಟೇ, ಕೋರೆ ಮುಂದೆ ಯಾರೂ ಬರಕ್ ಬಿಡ್ತಿತ್ತಿಲ್ಲ, ತಿವಿಯೋದೆ ಹೊಡೆದೇ ಬಿಡೋದು. ಕೋರೆ ಮುಂದೆ ಬರಬಾರ್ದು, ಅದಕ್ಕೆ ಸೈಡಿಂದ ಬಂದ್ರೆ ಪರಲ್ಲ, ಮುಂದೆ ಬರಬಾರ್ದು. ಆ ಥರ
ಅಲ್ಲ ನೀವ್ ಹೇಳ್ತಾ ಇದ್ರಲ್ಲ ಇದ್ರದ್ದು ಏನಾಗುತ್ತೆ ಗಿಣಿ ಅಂತ ಹಾಗಾದ್ರೆ ಇದು ಅಂದ್ರೆ ಗಿಣಿ ಯಾಕೆ ಸಾಯ್ತಾರೆ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಏನೋ ಇನ್ಸಿಡೆಂಟ್ ಬೇಡಿ ಬಿಚ್ಚಕ್ಕೆ ಹೋದಾಗ ನೀರು ಕುಡ್ಸಕ್ಕೆ ಅಂತ ಬೇಡಿ ಬಿಚ್ಚಕ್ಕೆ ಹೋಗುವಾಗ ನೀರು ಕುಡಿಯೋ ಟೈಮಲ್ಲಿ ಬೇಡಿ ಬಿಚ್ಚಿ ಅದಕ್ಕೆ ನೀರು ಕುಡ್ಸಕ್ಕೆ ಹೋದ ಟೈಮಲ್ಲಿ ನಿದ್ದೆ ಮಾಡ್ತಿರೋ ಟೈಮಲ್ಲಿ ಏನೋ ಬೇಡಿ ಬಿಚ್ಚಕ್ಕೆ ಹೋದಾಗೇನೋ ಹೊಡೆದಿದೆ ಕಾಲಿಂದಾನೆ ಕಾಲಿನ ಒದ್ದಿದೆ ಆವಾಗ ಬೆನ್ನು ಮೂಳೆ ಎಲ್ಲ ಮುರಿದೋಗಿ ಮತ್ತೆ ಹೋಗಿ ತುಳಿದಿದೆ ಮತ್ತೆ ತುಳಿದಿದೆ ಯಾಕಿದ ಆನೆಗಳು ತನ್ನ ಪರಿಚಯಸ್ಥರನ್ನೇ ಈ ರೀತಿ ಮಾಡ್ತವೆ ಏನು ಮಾಡೋಕ್ಕಲ್ಲ ಸರ್ ಅದೇ ಅವಕ್ಕೇನು ಪ್ರಾಣಿನೇ ಅಲ್ವಾ ಅದಕ್ಕೆ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡು ಊಟ ಮತ್ತು ನೀರನ್ನ ಕರೆಕ್ಟ್ ಟೈಮಿಗೆ ಕೊಡೋದು ಒಳ್ಳೆಯದು ಇಲ್ಲಾಂದ್ರೆ ಸಿಟ್ಟು ಬರೋದು ಸಹಜ